ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ರಾತ್ರಿ ವಿಡಿಯೋ ಅಂದರೆ ಇವತ್ತು ಅಪ್ಲೋಡ್ ಮಾಡ್ತಿದ್ದೇನಲ್ಲ, ಇವತ್ತಿನ ಹಿಂದಿನ ದಿನದ ರಾತ್ರಿ ವಿಡಿಯೋ ಇದು. ಗಣೇಶ ವಿಸರ್ಜನೆ ನಡೀತಾ ಇತ್ತು. ಸೊ ಹಂಗಾಗಿ ನಾವು ಹೊರಗಡೆ ಬಂದು ಒಂದು ಸ್ವಲ್ಪ ಡಿ ಜೆ ಸೌಂಡಿಗೆ ಮನೇಲಿ ಇರೋದೇ ಆಗಲಿಲ್ಲ. ಹೊರಗಡೆ ಬಂದರೆ ನೋಡೋದಾದರೂ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ವಿ. ಪಾಪು ಅಂತರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ಲು. ಈ ಥರ ಸೌಂಡಿಗೆ ಅಂದರೆ ನನಗೆ ಹತ್ತಿರ ಹೋಗೋದಕ್ಕೆ ಆಗಲ್ಲ, ಅಷ್ಟು ಹೆವಿ ಸೌಂಡ್ ಇರುತ್ತೆ. ಈ ಥರ ಟೈಮಲ್ಲಿ ವಿಡಿಯೋ ಮಾಡೋದಾಗಲಿ ಇಲ್ಲ ಏನಾದರೂ ಫೋಟೋ ತೊಗೊಳ್ಳೋದಾಗಲಿ ಮಾಡಬಾರ್ದಂತೆ. ಲಾಸ್ಟ್ ಅಂದರೆ ಹೋದ ವರ್ಷ ಇದೇ ಟೈಮಲ್ಲಿ ಡಿ ಜೆ ಸೌಂಡಿಗೆ ಮತ್ತು ಈ ಲೈಟಿಂಗ್ ಸಿಸ್ಟಮ್ಗೆ ಕೆಲವರು ಫೋನ್ ಕೂಡ ಹಾಳಾಗಿರೋದು ಸುದ್ದಿ ಬಂತು. ಸೊ ಹಂಗಾಗಿ ಶ್ರೀ ಅವರು ಬೈತಾಯಿದ್ರು, ವಿಡಿಯೋ ಮಾಡಬೇಡ, ತುಂಬ ಹೆವಿ ಸೌಂಡ್ ಇದೆ ಮತ್ತು ಲೇಸರ್ ಲೈಟಿಗೆ ಫೋನ್ ಹಾಳಾಗುತ್ತೆ ಅಂತ ಹೇಳಿ ಬೈತಾಯಿದ್ರು. ಸೊ ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ. ಇದು ಬೆಳಿಗ್ಗೆ ವಿಡಿಯೋ. ಬೆಳಿಗ್ಗೆ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ಪಾಪುನ ಒಂದು ಸ್ವಲ್ಪ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರೋದಿತ್ತು. ಅವಳಿಗೂ ಒಂದು ಸ್ವಲ್ಪ ಇಂಜೆಕ್ಷನ್ಸ್ ಮಾಡಿಸ್ಕೊಂಡು ಬಂದ್ವಿ. ಅವಳು ಯಾವುದಕ್ಕೆ ಅಳ್ತಾ ಇದ್ದಾಳೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅವಳು ಯಾವ ಭಾಷೆ ಮಾತಾಡ್ತಿದ್ದಾಳೆ ಅಂತಲೂ ಗೊತ್ತಿಲ್ಲ. ರೀಸನ್ನೇ ಇಲ್ದಿರ ಅಳ್ತಾ ಇದ್ದಾಳೆ. ಈ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಹಿಡಿಯೋದಕ್ಕೆ ಅಂದರೆ ಅವ್ರನ್ನ ಕೇರ್ ಮಾಡೋದಕ್ಕೇ ಸಪ್ರೇಟಾಗಿ ಟೈಮ್ ಬೇಕಾಗುತ್ತೆ. ಯಾಕೆಂದರೆ ನಾರ್ಮಲ್ ಡೇಸಲ್ಲಿ ಅವ್ರನ್ನ ನಾರ್ಮಲಾಗಿ ನೋಡಿಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಆರಾಮಿಲ್ಲದೆ ಇರೋ ಟೈಮಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕಾಗುತ್ತೆ. ಅವರು ದಿನ ಮಾಡೋ ಹಟ್ಟಕ್ಕಿಂತ ಇನ್ನೂ 2-3 ಪಟ್ಟು ಜಾಸ್ತಿನೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾರ್ಮಲ್ ಡೇಸಿಗಿಂತೂ ಹುಷಾರಿಲ್ದಿರೋ ಟೈಮಲ್ಲಿ ನನ್ನ ಮಗಳು ಮತ್ತಿಷ್ಟು ಕಾಡ್ತಾಳೆ ಅನ್ನೋದಕ್ಕಿಂತ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳೆ. ಸೊ ಹಂಗೋ ಹಿಂಗೋ ಅವಳನ್ನ ರಮಿಸ್ಕೊಂಡು ಬಂದಿರೋ ಪಾರ್ಸಲ್ನ ಓಪನ್ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ. ನಾನು ಏನು ಪ್ರಾಡಕ್ಟ್ ತರಿಸಿದ್ದೀನಿ ಅಂತೇಳ್ಬಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದಿರ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೀಶೋದಲ್ಲಂತೂ ಇತ್ತೀಚೆಗೆ ಅಂದರೆ ಫಸ್ಟಿಗೆ ಭಾಳ ಆರ್ಡ್ರ್ ಮಾಡ್ತಾಯಿದ್ದೆ. ಇತ್ತೀಚೆಗಂತೂ ತುಂಬ ಅಂದರೆ ತುಂಬ ಕಡಿಮೆ ಮಾಡಿದ್ದೀನಿ. ಯಾಕೆ ಅಂದರೆ ನಾನು ಅಷ್ಟೊಂದು ದುಬಾರಿ ಖರ್ಚು ಮಾಡಿ ಏನೆಲ್ಲ ತೊಗೊತೀವಿ ಎಲ್ಲ ಪ್ಲಾಸ್ಟಿಕ್ ಐಟಮ್ಮೇ ಆಗಿರ್ತವೆ. ಸೊ ಹಂಗಾಗಿ ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ದಿನ ಬಿಟ್ಟಿದ್ದೆ. ಆದರೂ ಈ ಸಲ ಮನಸ್ಸು ತಡಿಲಾರದೆ ಈ ಥರ ಒಂದು ಕಂಟೈನರ್ ಬಾಕ್ಸನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಅರೌಂಡ್ 255 ರುಪೀಸಿಗೆ ಸಿಕ್ಕಿದೆ ನನಗೆ 6 ಕಂಟೈನರ್ ಬಾಕ್ಸು. ಏನಾದರೂ ಡ್ಯಾಮೇಜ್ ಏನಾದರೂ ಬಂದಿದೆಯಾ ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಬ್ಯಾಡ್ ಲಕ್ ಏನು ಅಂದರೆ ಫಸ್ಟ್ ನೋಡಿದ್ದ ಒಂದು ಕಂಟೈನರು ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಒಂದು ಸ್ವಲ್ಪ ಸೈಡಿಗೆ ಸ್ಕ್ರ್ಯಾಚ್ ಆಗಿರೋ ಥರ ಕಾಣಿಸ್ತಾ ಇತ್ತು. ಏನಂತ ನೋಡೋದ್ರಲ್ಲಿ ಅದು ಸ್ವಲ್ಪ ಲೈಟಾಗಿ ಒಡೆದೇ ಹೋಗಿತ್ತು. ಉಳ್ದಿರೋವು ಏನಾಗಿದಾವೋ ಏನೋ ಅಂತೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ನೋಡ್ತಾ ಇದ್ದೆ. ಬಟ್ ಎಲ್ಲವೂ ಚೆನ್ನಾಗೇ ಇದ್ವು, ಕ್ವಾಲಿಟಿ ವೈಸು ಚೆನ್ನಾಗೇ ಇದ್ದಾವೆ. ಬಟ್ ಪ್ಯಾಕಿಂಗ್ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿ ಮೇ ಬಿ ಹೊಡೆದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ಯಾಕಿಂಗ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಕೇರ್ ತೊಗೊಂಡು ಮಾಡಿದ್ರೆ ಈ ಥರ ಒಂದು ಮಿಸ್ಟೇಕ್ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಅದು ಬಿಟ್ಟರೆ ಬೇರೆ ಎಲ್ಲನೂ ಚೆನ್ನಾಗೇ ಇದೆ. ಕ್ವಾಲಿಟಿ ಆಗಲಿ ಅಮೌಂಟ್ ಆಗಲಿ ಅಫೋರ್ಡಬಲ್ ಪ್ರೈಸೇ ಇದೆ. ಸೊ ನೀವು ಯಾರಾದರೂ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬೇಕಾದರೆ ನೀವು ಆ ಲಿಂಕನ್ನು ಉಪಯೋಗಿಸ್ಕೊಂಡು ಈ ಥರ ಕಂಟೈನರ್ ಬಾಕ್ಸನ್ನು ಯೂಸ್ ಮಾಡ್ಕೋಬೋದು. ಇತ್ತೀಚಿನ ದಿನಗಳಲ್ಲಂತೂ ಈ ಥರ ಕಂಟೈನರ್ ಬಾಕ್ಸು ಅಡುಗೆ ಮನೆಗೆ ಅಂತ ತುಂಬ ಅಂದರೆ ತುಂಬ ಯೂಸ್ ಆಗ್ತಾಯಿದೆ. ಎಲ್ಲಿ ರಿವ್ಯೂ ನೋಡಿ ನನಗೆ ಅಂತೂ ಸಿಕ್ಕಾಪಟ್ಟೆ ತೊಗೋಬೇಕು ಅನ್ನೋ ಆಸೆ ಇತ್ತು. ಸೊ ಹಂಗಾಗಿ ತರಿಸ್ಕೊಂಡಿದ್ದೆ. ಇತ್ತೀಚೆಗೆ ನಾನು ಪರ್ಸ್ನಲಿ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಏನಂದರೆ ಮೀಶೋದಲ್ಲಿ ಒಂದು ಮೋಲ್ಡ್ ಬುಕ್ ಮಾಡಿದ್ದೆ, ಅಂದರೆ ಈ ಮೋದಕ ಮಾಡ್ತಾರಲ್ವ ಅದನ್ನು. ಬಟ್ ಆರ್ಡ್ರ್ ಮಾಡಿ ತುಂಬ ದಿನವೇ ಆಗಿತ್ತು. ಅದು ಆರ್ಡ್ರ್ ನನಗೆ ಡೆಲಿವರಿ ಆಗಿಲ್ಲ. ಬಟ್ ಮೀಶೋ ಆ್ಯಪಲ್ಲಿ ಮಾತ್ರ ಡೆಲಿವರಿ ಅಪ್ಡೇಟು ಕೊಟ್ಬಿಟ್ಟಿದ್ರು. ಇದು ನನ್ನ ಮಿಸ್ಟೇಕೋ ಇಲ್ಲ ಮೀಶೋ ಆ್ಯಪದು ಮಿಸ್ಟೇಕೋ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರದು ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಿಮ್ಗೇನಾದರೂ ಗೊತ್ತಿದ್ರೂ ತಿಳಿಸಿ. ನಾನಂತರೂ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ನನಗೆ ಕಂಪ್ಲೇಂಟ್ ರೇಸ್ ಮಾಡಿ ಸಾಕಾಗಾಯಿತು. ಸೊ ಹಂಗಾಗಿ ಸುಮ್ಮನೆ ನಿಮಗೂ ಯಾರಿಗಾದ್ರೂ ಗೊತ್ತಿರ್ಬೋದೇನೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟನ್ನು ಸಹ ಹಾಕ್ತಾಯಿದ್ದೀನಿ. ನೋಡಿ, ನಾನಿದೇ ಪ್ರಾಡಕ್ಟ್ ಆರ್ಡರ್ ಮಾಡಿದ್ದು 127 ರುಪೀಸ್ ಆನ್ಲೈನ್ ಪೇಮೆಂಟು ಸಹ ಮಾಡಿದ್ದೆ. ಬಟ್ ಏನು ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಅಂತೂ ಆಗಿಬಿಟ್ಟಿದೆ. ನೋಡೋಣ ಸಾಲ್ವ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸಾಲ್ವ್ ಆದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಯಾರಾದರೂ ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡಿದರೆ ನೀವು ಏನು ಮಾಡಿದ್ರಿ ಅನ್ನೋದು ಪ್ಲೀಸ್ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ.
ಇನ್ನು ಮುಂದೆ ಯಾವತ್ತೂ ಆನ್ಲೈನ್ ಪೇಮೆಂಟ್ ಮಾಡಬಾರ್ದು ಅನಿಸ್ಬಿಟ್ಟಿದೆ ನನಗಂತೂ. ಇದೇ ಫಸ್ಟ್ ಟೈಮ್ ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದು. ಆ್ಯಕ್ಚುಲಿ ಇಷ್ಟು ಒಂದು ಆಲ್ಮೋಸ್ಟ್ ಒಂದು 5 to 6 ಇಯರ್ಸಿಂದ ಮೀಶೋ ಆ್ಯಪ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾವತ್ತೂ ಆನ್ಲೈನ್ ಪೇಮೆಂಟ್ ಮಾಡಿರಲಿಲ್ಲ, ಯಾವಾಗಲೂ ಕ್ಯಾಶ್ ಆನ್ ಡೆಲಿವರಿನೇ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ಈ ಥರ ಮಾಡಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋ ಬೇಜಾರಿದೆ. ಇದೆಲ್ಲ ಪುರಾಣ ಒಂದು ಸೈಡಿಗೆ ಇಟ್ಟು ಮಧ್ಯಾಹ್ನ ಊಟದ ಟೈಮೇ ಆಗಿಬಿಟ್ಟಿತ್ತು. ಸೊ ಶ್ರೀ ಅವರು ಊಟಕ್ಕೆ ಬಂದರು. ಆಲ್ಮೋಸ್ಟ್ ನಾವು ರೊಟ್ಟಿ ಊಟ ಮಾಡಿ ಒಂದು 10-15 ದಿನ ಆಗಿಬಿಟ್ಟಿತ್ತು. ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಅಂತ ಹೇಳ್ಬಿಟ್ಟು ರೊಟ್ಟಿನೇ ಮಾಡಿರಲಿಲ್ಲ. ಸೊ ಹಂಗಾಗಿ ಇವತ್ತು ರೊಟ್ಟಿ ಊಟ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ. ನೆನ್ನೆದು ಒಂದು ಸ್ವಲ್ಪ ಕರ್ಚಿಕಾಯಿ ಪಲ್ಯನೂ ಉಳಿದಿತ್ತು, ನನ್ನ ಫೇವ್ರೇಟ್ ಅಲ್ವಾ. ಹಾಗಾಗಿ ರಾತ್ರಿದಾದರೂ ಪರವಾಗಿಲ್ಲ, ನೆನ್ನೆದಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಸರ್ವ್ ಮಾಡಿಕೊಂಡು ಇವತ್ತಿನ ಊಟಕ್ಕೆ ರೊಟ್ಟಿ, ಹೀರೆಕಾಯಿ ಪಲ್ಯ, ಕರ್ಜಿಕಾಯಿ ಪಲ್ಯ, ಅನ್ನ ಸಾಂಬಾರು ಜೊತೆಗೆ ಈ ಕ್ಲೈಮೇಟಿಗೆ ಬಿಸಿ ಬಿಸಿಯಾಗಿ ಊಟ ಮಾಡ್ತಾಯಿದ್ರೆ ಅದು ಮಜಾನೇ ಬೇರೆ. ಸೊ ಊಟ ಎಲ್ಲ ಆದಮೇಲೆ ನನ್ನ ಮಗಳು ಶ್ರೀ ಅವರು ಒಂದು ಸ್ವಲ್ಪ ಆಟ ಆಡ್ತಿದ್ದಾರೆ ನೋಡಿ. ಅವಳು ಇದು ಬೀರುವಾ ಒಳಗಡೆ ಸೇರಿಕೊಂಡು ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾಳೆ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.